ಹಂಗೆ ಸೈಡ್ ಬನ್ನಿ. ಇನ್ನೂ ನಾಲ್ಕು ಕಳಿಸು ತಲೆಗಿಸ್ಬೇಡ ಇಲ್ಲ ಮುದ್ದೋರ್ಬೇಕು ಅಲ್ಲೋಗಿ ನೋಡಿ ಈ ಕಡೆ ತೆಗಿಬೇಡ್ದೆ ಅಂತ ಹೇಳಿದ್ದೀನಿ ಅವಾಗಿಂದ. ಎಲ್ಲ ಮತಗಟ್ಟೆಗಳನ್ನು ಈಗಾಗಲೇ ಜಿಲ್ಲಾಧಿಕಾರಿಗೆ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸೀಲ್ ಮಾಡಲಾಗಿದೆ. ಸೀಲ್ ಮಾಡಿ ಪೊಲೀಸರು ಹ್ಯಾಂಡ್ ಓವರ್ಗೆ ಒಪ್ಪಿಸಿದ್ದಾರೆ. ಈಗ ನಾವು ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ, ಯಾವ ರೀತಿಯಲ್ಲಿ ಮತ ಭದ್ರತೆಗಳು ಪಡಿಸಬೇಕು ಅಂತೇಳಿ ನಿರ್ದೇಶನ ಚುನಾವಣಾ ಆಯೋಗ ಕೊಟ್ಟಿದೆ, ಅದರಂತೆ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಈ ಬಂದೋಬಸ್ತ್ ಕೌಂಟಿಂಗ್ ದಿನದವರೆಗೂ ಹೀಗೆ ಮುಂದುವರಿಯುತ್ತೆ. ಎಷ್ಟು ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಿನ್ನೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ 2076 ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ. ಈಗಾಗಲೇ ಮತದಾನಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ಮತ್ತು ಎಲ್ಲ ಶಾಸನಬದ್ಧ ದಾಖಲೆಗಳನ್ನು ನಾವು ಇವತ್ತು ಈ ಒಂದು ಭದ್ರತಾ ಕೊಠಡಿಯಲ್ಲಿ ಇರಿಸಿ ಈ ಭದ್ರತಾ ಕೊಠಡಿಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು CAP ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಇಂದಿನಿಂದ ನೆಕ್ಸ್ಟ್ ಕೌಂಟಿಂಗ್ ಆಗುವವರೆಗೂ ಕೂಡ ಇದು ಸಂಪೂರ್ಣವಾಗಿ ಪೊಲೀಸ್ ಅಭಿರಕ್ಷೆಯಲ್ಲಿ ಇರ್ತದೆ. ಮತದಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 81.67% ಮತದಾನ ಆಗಿದೆ. ನಿನ್ನೆ ನಡೆದಿರುವಂಥ 14 ಏನು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮತದಾನ ನಡೆದಿರತಕ್ಕಂಥದ್ದು. 2019ರಲ್ಲಿ ಏನು 80.42 ಇತ್ತು, ಈ ಒಂದು 2024ರಲ್ಲಿ ಶೇಕಡ 1.26% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏಕೆಂದರೆ ಎಲ್ಲ ಒಂದು ಮತದಾರರು ಕೂಡ ಪ್ರಜ್ಞಾವಂತ ಮತದಾರರಾಗಿ ತಮ್ಮ ಅಮೂಲ್ಯವಾದಂಥ ನೈತಿಕವಾದಂಥ ಮತವನ್ನು ನಿನ್ನೆ ಬಂದು ಎಲ್ಲ ಚಲಾವಣೆ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಿನ್ನೆಲೆಯಲ್ಲಿ ನಾನು ಎಲ್ಲ ಒಂದು ಮತದಾರರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಏನು ವಿಧಾನಸಭಾ ಕ್ಷೇತ್ರಕ್ಕಿದೆ, ವಿಧಾನಸಭಾ ಕ್ಷೇತ್ರಕ್ಕೆ 2 ಅಂತ 16 ಇದು ಬ್ಯಾಲೆಟ್ ಹೌದು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ದು ಒಂದಿದೆ, 17 ಶಾಸನಬದ್ಧದೊಂದು, ಒಟ್ಟು 18 ಬರುತ್ತೆ. ಈಗ ಉಳಿದವರೆಲ್ಲ ಹೋಗ್ಬೋದು, ಯಾರು ಉಳಿದವರೆಲ್ಲ ಹೋಗಿ